ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಮುರಾರ್ಜಿ ಆಯ್ಕೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಕೊಡ್ತಾ ಇದ್ದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಈ ಒಂದು ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಪ್ರಶ್ನೆಗಳನ್ನ ಕೇಳ್ತಾರೆ. ಸರಿ, ಅಂದ್ರೆ 20 ಪ್ರಶ್ನೆಗಳು ಯಾವುದ್ರ ಮೇಲೆ ಕೇಳ್ತಾರೆ? ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳನ್ನ ಕೇಳ್ತಾರಲ್ಲ, ಯಾವ ವಿಷಯದ ಮೇಲೆ ಅಂದ್ರೆ ಗ್ರಾಮರ್ ಮೇಲೆ ಎಷ್ಟು ಕ್ವಶನ್ಗಳನ್ನ ಕೇಳ್ತಾರೆ, ಪಾಠದ ಮೇಲೆ ಎಷ್ಟು ಕ್ವಶನ್ ಕೇಳ್ತಾರೆ, ಪದ್ಯದ ಮೇಲೆ ಎಷ್ಟು ಕ್ವಶನ್ ಕೇಳ್ತಾರೆ, ಮತ್ತೆ ಗ್ರಾಮರ್ ನಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನ ಕೇಳ್ತಾರೆ ಅಂತ ತಿಳ್ಕೊಂಡು ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆಯೋದ್ರ ಮುಖಾಂತರ ಮುರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ಬೋದು. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪರೀಕ್ಷೆಯಲ್ಲಿ 100% ಪ್ರತಿ ವರ್ಷ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥ ಕ್ವಶನ್ಗಳು ಯಾವ ರೀತಿ ಇರ್ತಾವ ಅಂತಂದೇಳಿ ತಿಳಿಸ್ಕೊಡ್ತೀವಿ. ಅರ್ಥ ಆಯ್ತಲ್ಲ? ನಿಮ್ಮ ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಪ್ರತಿ ವರ್ಷ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಮೇಲೆ ಯಾವ ರೀತಿಯ ಕ್ವಶನ್ಗಳನ್ನ ಕೇಳ್ತಾರೆ, 100% ಈ ರೀತಿಯ ಕ್ವಶನ್ಗಳನ್ನ ಪ್ರತಿ ವರ್ಷ ಕೇಳ್ತಾ ಇರ್ತಾರೆ. ಈ ತರದ ಕ್ವಶನ್ಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು. ಸರಿ, ಅಂದ್ರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಮೇಲೆ ನಿಮ್ಮ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ನೋಡಿ. ಕ್ವಶನ್ ನಂಬರ್ 1, ಅವಲೋಕನ. ಈ ಪದದಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆದಾಗ. 100% ಪ್ರತಿ ವರ್ಷ ಗುಣಿತಾಕ್ಷರದ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಗುಣಿತಾಕ್ಷರದ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಏನ್ ಹೇಳ್ತದ್ರೆ ಈ ಕ್ವಶನ್ ಅಲ್ಲಿ ನೋಡಿ, ಅವಲೋಕನ ಈ ಪದದಲ್ಲಿರುವ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆದಾಗ. ನಿಮಗೆ ಗುಣಿತಾಕ್ಷರ ಅಂದ್ರೇನು ಮತ್ತೆ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯುವ ಕ್ರಮ ಗೊತ್ತಿತ್ತಪ್ಪ ಅಂದ್ರೆ ಈಸಿಯಾಗಿ ಒಂದು ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಗುಣಿತಾಕ್ಷರದ ಬಗ್ಗೆ ನೀವು ಅಭ್ಯಾಸ ಮಾಡಿರ್ರಿ, ಖಂಡಿತ ಗುಣಿತಾಕ್ಷರದ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಸರಿ, ಇಲ್ಲಿರ್ತಕ್ಕಂಥ ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿ. ಅವಲೋಕನ ಇದನ್ನ ಬಿಡಿಸಿ ಬರೆಯೋದು ಯಾವ ರೀತಿ ನೋಡಿ. ಆ ಅಂತಕ್ಕಂಥ ಸ್ವರ, ಗುಣಿತಾಕ್ಷರ ಅಂದ್ರೆ ಏನಂತಂದು ತಿಳ್ಕೊಂಬಿಡಿ. ಗುಣಿತಾಕ್ಷರ ಅಂದ್ರೆ ವ್ಯಂಜನಗಳಿಗೆ ಸ್ವರಗಳು ಸೇರಿಕೊಂಡು ರಚನೆ ಆಗ್ತಕ್ಕಂಥ ಅಕ್ಷರಗಳು, ಅವು ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ, ವ್ಯಂಜನಗಳು ಎಷ್ಟದು? 34 ವ್ಯಂಜನಗಳು. ಈ 34 ವ್ಯಂಜನಾಕ್ಷರಗಳಿಗೆ ಗುಣಿತಾಕ್ಷರಗಳು ಸೇರ್ಕೊಂಡು ಈ 34 ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರ್ಕೊಂಡು ಏನಾಗ್ತವು? ಗುಣಿತಾಕ್ಷರಗಳು ಆಗ್ತವು. ಅರ್ಥ ಆಯ್ತಾ? ಅದನ್ನ ಯಾವ ರೀತಿ ಆಗ್ತವು, ಗುಣಿತಾಕ್ಷರಗಳು ಯಾವ ರೀತಿ ಆಗ್ತವು, ಯಾವ ರೀತಿ ರಚನೆ ಆಗ್ತವು ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕು. ಈಗ ಇಲ್ಲಿರ್ತಕ್ಕಂಥ ಪದವನ್ನ ನೋಡಿ, ಅವಲೋಕನ. ಇದರಲ್ಲಿರ್ತಕ್ಕಂಥ ಗುಣಿತಾಕ್ಷರಗಳನ್ನ ಯಾವ ರೀತಿ ಬಿಡಿಸಿ ಬರೆಯೋದು ಅಂತ ನೋಡಿ. ಆ ಅನ್ನೋದು ಸ್ವರ ಆ. ನೆಕ್ಸ್ಟ್ ವಾ ಅಂತಕ್ಕಂಥ ಒಂದು ಅಕ್ಷರ ಇದೆ. ವಾದಲ್ಲಿ ವ ಅನ್ನುವ ವ್ಯಂಜನ ಪ್ಲಸ್ ಆ ಅನ್ನುವ ಸ್ವರ ಸೇರಿ ವಾ ಆಯ್ತು. ನೆಕ್ಸ್ಟ್ ಲೋ ಅಂತಕ್ಕಂಥ ಅಕ್ಷರ ಇದೆ. ಈ ಲೋ ಅಂತಕ್ಕಂಥ ಅಕ್ಷರ ಹೆಂಗೆ ರಚನೆ ಆಗಿದೆ? ಲ ಅಂತಕ್ಕಂಥ ವ್ಯಂಜನ ಪ್ಲಸ್ ಓ ಅಂತಕ್ಕಂಥ ಸ್ವರ ಸೇರ್ಕೊಂಡು ಲೋ ಆಯ್ತು. ನೆಕ್ಸ್ಟ್ ಕ ಇದೆ. ಇಲ್ಲಿ ಕ ಅಂತಕ್ಕಂಥ ವ್ಯಂಜನ ಪ್ಲಸ್ ಆ ಅನ್ನುವ ಸ್ವರ ಸೇರಿ ಕ ಆಯ್ತು. ನೆಕ್ಸ್ಟ್ ನಾ ಇದೆ. ಇಲ್ಲಿ ನ ಅನ್ನುವ ವ್ಯಂಜನ ಪ್ಲಸ್ ಆ ಅನ್ನುವ ಸ್ವರ ಸೇರಿ ಏನಾಯ್ತು? ನ ಆಯ್ತು. ಅಲ್ಲಿಗೆ ಆ ವ ಲೋ ಕ ನ, ಅವಲೋಕನ. ಇಲ್ಲಿರ್ತಕ್ಕಂಥ ಅವಲೋಕನ ಪದದಲ್ಲಿರುವ ಗುಣಿತಾಕ್ಷರಗಳನ್ನ ಈ ರೀತಿ ಬಿಡಿಸಿ ಬರೆಯಬಹುದು. ಅಂದ್ರೆ ಆಪ್ಷನ್ ಯಾವ್ದು ರೈಟು? ಆ ಎಲ್ಲದರಲ್ಲೂ ಆ ಸಣ್ಣ ಅಕ್ಷರ ಆ ಇರಬೇಕು. ಇಲ್ಲಿ ದೊಡ್ಡ ಅಕ್ಷರ ಇದೆ, ಡಿಲೀಟ್. ಓಕೆ, ನೆಕ್ಸ್ಟ್ ಓ ಪ್ಲಸ್ ಆ ಇರಬೇಕು, ಸಣ್ಣ. ಇಲ್ಲಿ ದೊಡ್ಡ ಅಕ್ಷರ ಇದೆ, ಇದು ಡಿಲೀಟ್. ಇನ್ನ ಎದಲ್ಲಿ ನೆಕ್ಸ್ಟ್ ಲ ಪ್ಲಸ್ ಓ ಇರಬೇಕು, ಇಲ್ಲಿ ಸಣ್ಣ ಓ ಇದೆ, ಡಿಲೀಟ್. ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್ ಆನ್ಸರ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಈ ರೀತಿಯ ಪ್ರಶ್ನೆ ನಿಮ್ಮ ಮುರಾರ್ಜಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದ್ದೇ ಇರುತ್ತೆ.
ಪ್ರಾಕ್ಟೀಸ್ ಮಾಡಿ, ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮಗೆ ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ರೀತಿಯ ಕ್ವಶನ್ ಅನ್ನ ಮತ್ತೆ ಕೇಳ್ಬೋದು. ಎಸ್ ನೋಡಿ, ಇಲ್ಲೊಂದು ಚ ಪ್ಲಸ್ ಅ, ಕ ಪ್ಲಸ್ ರ ಪ್ಲಸ್ ಅ, ಓ ಪ್ಲಸ್ ಯ ಪ್ಲಸ್ ಉ, ಅ ಪ್ಲಸ್ ಆ, ಈ ಗುಣಿತಾಕ್ಷರಗಳನ್ನ ಕೂಡಿಸಿ ಬರೆದಾಗ, ಎಸ್, ಒಂದು ಪದ ಕೊಟ್ಟು ಅದರಲ್ಲಿರುವ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯಿರಿ ಅಂತ ಕೇಳ್ಬೋದು. ಇಲ್ಲ, ಈ ರೀತಿ ಬಿಡಿಸಿ ಬರೆದು, ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆದು ಅದನ್ನ ಗುಣಿತಾಕ್ಷರಗಳನ್ನ ಕೂಡಿಸಿ ಪದ ರಚಿಸಿ ಅಂತ ಕೇಳ್ಬೋದು. ಓಕೆ, ಈ ತರದ ಪ್ರಶ್ನೆ ನಿಮ್ಮ ಮುರಾರ್ಜಿ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟಂತ ಕೇಳ್ತಾ ಇರ್ತಾರೆ. ಎಸ್, ಇದನ್ನ ಹೆಂಗೆ ಕೂಡಿಸಿ ಬರೆಯೋದು, ಗುಣಿತಾಕ್ಷರಗಳನ್ನ ಯಾವ ರೀತಿ ಕೂಡಿಸಿ ಬರೆಯೋದು? ಇಲ್ಲಿ ನೋಡಿ, ಚ ಪ್ಲಸ್ ಆ ಸೇರಿ ಏನಾಗುತ್ತೆ? ಚ ಆಗುತ್ತೆ. ಕ ಪ್ಲಸ್ ರ ಪ್ಲಸ್ ಆ ಸೇರಿ ಏನಾಗುತ್ತೆ? ಕ್ರ ಆಗುತ್ತೆ. ನೆಕ್ಸ್ಟ್ ವ ಪ್ಲಸ್ ಯ ಪ್ಲಸ್ ಉ ಸೇರಿ ಏನಾಗುತ್ತೆ? ಯು ಆಗುತ್ತೆ. ನೆಕ್ಸ್ಟ್ ಹ ಪ್ಲಸ್ ಆ ಸೇರಿ ಏನಾಗುತ್ತೆ? ಹ ಆಗುತ್ತೆ. ಏನಾಗುತ್ತೆ ಅಲ್ಲಿಗೆ? ಚಕ್ರವ್ಯೂಹ. ಇಲ್ಲಿರ್ತಕ್ಕಂಥ ಗುಣಿತಾಕ್ಷರಗಳನ್ನ ಕೂಡಿಸಿ ಬರೆದಾಗ ನಮಗೆ ಯಾವ ಪದ ಸಿಗುತ್ತೆ? ಇಲ್ಲಿರ್ತಕ್ಕಂಥ ಗುಣಿತಾಕ್ಷರಗಳನ್ನ ಕೂಡಿಸಿ ಬರೆದಾಗ ಚಕ್ರವ್ಯೂಹ ಅಂತಕ್ಕಂಥ ಪದ ಸಿಗುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ನೋಡಿದ್ರಲ್ಲ, ಗುಣಿತಾಕ್ಷರಗಳನ್ನ ಬಿಡಿಸಿಕೊಟ್ಟು ಅದನ್ನ ಕೂಡಿಸಿ ಬರೆಯಿರಿ ಅಂತ ಹೇಳ್ತಾರೆ. ಹಿಂದಿನ ಕ್ವಶನ್ ಅಲ್ಲಿ ಪದ ಕೊಟ್ಟು ಅದರಲ್ಲಿರುವ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯಿರಿ ಅಂತ ಕೇಳಿದ್ರು. ಹಂಗಾದ್ರೂ ಕೇಳ್ಬೋದು, ಹಿಂಗಾದ್ರೂ ಕೇಳ್ಬೋದು. ಗುಣಿತಾಕ್ಷರದ ಮೇಲೆ ಒಟ್ಟು ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಹಾಗಾಗಿ ನೀವು ಈ ತರದ ಕ್ವಶನ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಎಕ್ಸಾಮ್ ಅಲ್ಲಿ 100% ಈ ತರದ ಒಂದು ಕ್ವಶನ್ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ನೋಡೋಣ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಯಾವ ರೀತಿಯ ಕ್ವಶನ್ಗಳನ್ನ ಕೇಳಬಹುದು. ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಇದೆ, ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ. ಏನಪ್ಪಾ ಅಂದ್ರೆ, ಈಗ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ 100 ಪ್ರಶ್ನೆಗಳು ಇರ್ತಾವೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಈ 5 ವಿಷಯಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನ ಕೇಳ್ತಾರೆ. ಸರಿ, ಅಂದ್ರೆ 5 ಸಬ್ಜೆಕ್ಟ್ ಮೇಲೆ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಏನ್ ಕಲಿಬೇಕು, ಯಾವ ರೀತಿ ಕ್ವಶನ್ಗಳನ್ನ ಅಭ್ಯಾಸ ಮಾಡಬೇಕು, ಇದು ಗೊತ್ತಿದ್ರೆ ಮಾತ್ರ ನೀವು ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ದೀವಿ, ನಿಮಗೆ ಗುರುಧ್ಯಾನ ಅಕಾಡೆಮಿ ಜಿರಳಿ ವತಿಯಿಂದ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತಾ ಇದ್ದೀವಿ. ಈ ಪಂಡಿತ್ ಆನ್ಲೈನ್ ಕ್ಲಾಸ್ ಅಂದ್ರೆ ನಿಮ್ಗೆ ಏನ್ ಯೂಸ್ ಆಗುತ್ತೆ? ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಪ್ರತಿ ಸಬ್ಜೆಕ್ಟ್ ಮೇಲೆ ಯಾವ ರೀತಿ ಕ್ವಶನ್ಗಳು ಬರ್ತವು, ಮತ್ತೆ ಯಾವ ರೀತಿ ಕ್ವಶನ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಹೆಂಗ್ ಪ್ರಾಕ್ಟೀಸ್ ಮಾಡೋದು, ಕಂಪ್ಲೀಟ್ ಆದಂತ 100 ವಿಡಿಯೋಗಳನ್ನ ಈ ಒಂದು ಪಂಡಿತ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಿಮಗೆ ಕೊಡ್ತೀವಿ. ಈ 100 ವಿಡಿಯೋಗಳು ನಿಮ್ಗೆ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮೇಲೆ ಏನ್ ಕಲಿಬೇಕು, ಯಾವ ರೀತಿ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅದನ್ನ ತಿಳಿಸ್ಕೊಡುತ್ತೆ. ಅದ್ರ ಜೊತೆಗೆ 100 ಆನ್ಲೈನ್ ಟೆಸ್ಟ್ ಗಳನ್ನು ಕೊಡ್ತೀವಿ. ಈ 100 ಆನ್ಲೈನ್ ಟೆಸ್ಟ್ಗಳು ಏನಾಗಿರ್ತಾವು, ನಿಮ್ಮ ಎಕ್ಸಾಮ್ ನಲ್ಲಿ ಈಗ ನಾನು ತೋರಿಸ್ತಾ ಇದ್ನಲ್ಲ ಯಾವ ರೀತಿ ಕ್ವಶನ್ ಬರ್ತವು, ನೀವ್ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಅದಕ್ಕೋಸ್ಕರ ನಿಮ್ಮ ಗುರುಧ್ಯಾನ ಅಕಾಡೆಮಿಯಲ್ಲಿ ಪಂಡಿತ್ ಆನ್ಲೈನ್ ಕ್ಲಾಸ್, ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ನಾವು ಕೊಡ್ತಾ ಇದೀವಿ. ಯಾರಿಗಾದ್ರೂ ಈ ಒಂದು ಕೋರ್ಸ್ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ನೀವು ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ಗೆ ಹೋಗಿ ಗುರುಧ್ಯಾನ ಅಕಾಡೆಮಿ ಜಿರಳಿ ಅಂತ ಟೈಪ್ ಮಾಡಿ, ಈ ತರ ಲೋಗೋ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಬರುತ್ತೆ, ಆಪ್ ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ. ಅಲ್ಲಿ ನಿಮ್ಮ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಲವಾರು ಕೋರ್ಸ್ಗಳಿದವು. ಅದರಲ್ಲಿ ನೀವು ಪಂಡಿತ್ ಆನ್ಲೈನ್ ಕ್ಲಾಸ್ ಈ ಕೋರ್ಸ್ ತಗೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಪ್ರತಿ ವಿಷಯದ ಮೇಲೆ ವಿಡಿಯೋಸ್ಗಳು, ಆನ್ಲೈನ್ ಟೆಸ್ಟ್ಗಳು, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಗುರುಧ್ಯಾನ ಟಾಪ್ 17 ಪ್ರಶ್ನೆ ಪತ್ರಿಕೆಗಳು, ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಈ ಒಂದು 17 ಮಾಡಲ್ ಕ್ವಶನ್ ಪೇಪರ್ ನ ಈ ಬುಕ್ಲೆಟ್, ಕೀ ಆನ್ಸರ್, OMR ಶೀಟ್ ಇರತಕ್ಕಂಥ ಈ ಬುಕ್ಲೆಟ್ ಫ್ರೀ ಆಗಿ ನಿಮ್ಮ
ಅಡ್ರೆಸ್ಗೆ ಕಳಿಸ್ಬಿಡ್ತೀವಿ. ಇದನ್ನ ಯಾರು ಈ ಕೋರ್ಸ್ ಅನ್ನ ತಗೊಂತೀರಾ ಅವ್ರಿಗೆ ಇದು ಫ್ರೀ ಆಗಿ ಸಿಗುತ್ತೆ. ಯಾರಿಗೆ ಈ ಕೋರ್ಸ್ ಬೇಕು, ಯಾರಿಗೆ ಇಂಟ್ರೆಸ್ಟ್ ಇದೆ, ಮುರಾರ್ಜಿ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಸ್ಕೋರ್ ತಗೋಬೇಕಂತ ಬಯಸ್ತಾ ಇದ್ದೀರಾ ಅವರು ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ತಗೋಬಹುದು. ನಂಬರ್ ಅನ್ನ ಬರ್ಕೊಳ್ಳಿ, 7975884372. ಇನ್ನೊಂದು ನಂಬರು 9008585436. ಈ ನಂಬರ್ ಗಳಿಗೆ ನೀವು ಫೋನ್ ಮಾಡಿಬಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬಹುದು. ಇಲ್ಲ ಕೋರ್ಸ್ ಬೇಡ, ಬರೀ ಈ ಪುಸ್ತಕ ಅಷ್ಟೇ ಬೇಕು, 17 ಮಾಡಲ್ ಕ್ವಶನ್ ಪೇಪರ್ ಇರ್ತಕ್ಕಂಥ ಈ ಪುಸ್ತಕ ಅಷ್ಟೇ ಬೇಕು ಅಂದ್ರೆ ಸಹ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ತುಂಬಾ ಯೂಸ್ಫುಲ್ ಆದಂತ ಒಂದು ಕೋರ್ಸ್ ನಿಮಗೆ ಜಸ್ಟ್ 1500 ರೂಪಾಯಿಗೆ ಸಿಗುತ್ತೆ. ಇವತ್ತೇ ಈ ಕೋರ್ಸ್ ತಗೊಂಡ್ರೆ ಅಂದ್ರೆ ನಿಮ್ಮ ಎಕ್ಸಾಮ್ ಲಾಸ್ಟ್ ಡೇಟ್ ವರೆಗೂ ಸಹ ಈ ಕೋರ್ಸ್ ನಲ್ಲಿ ನಿಮಗೆ ವಿಡಿಯೋಗಳು ಮತ್ತೆ ಆನ್ಲೈನ್ ಟೆಸ್ಟ್ಗಳು, ಅಲ್ಲಿಗೆ 100 ಆನ್ಲೈನ್ ಟೆಸ್ಟ್ ಅಂದ್ರೆ ನಿಮ್ಗೆ 2000 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರು ಸಹ ಯಾವುದೇ ರೀತಿಯ ಕೋಚಿಂಗ್ ಇಲ್ಲದೆ ನೀವು ಮುರಾರ್ಜಿ ಎಕ್ಸಾಮ್ಗೆ ಸೆಲೆಕ್ಷನ್ ಆಗ್ಬೋದು, ನಾವು ಹೇಳಿದಂಗೆ ಪ್ರಾಕ್ಟೀಸ್ ಮಾಡಿದ್ರೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ನಿಮ್ಮ ಮುರಾರ್ಜಿ ಪರೀಕ್ಷೆಯಲ್ಲಿ 100% ನಾನು ಹೇಳ್ತಾ ಇರೋದು, ನಿಮ್ಮ ಮುರಾರ್ಜಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಮೇಲೆ, ವ್ಯಾಕರಣದ ಮೇಲೆ ಈ ರೀತಿಯ ಪ್ರಶ್ನೆಗಳು ಪ್ರತಿ ವರ್ಷ ಇರ್ತವೆ. ಓಕೆ, ಈಗ ಕ್ವಶನ್ ನಂಬರ್ 3 ಅಬ್ಸರ್ವ್ ಮಾಡಿ. ಈ ಕೆಳಗಿನ ಆಯ್ಕೆಗಳಲ್ಲಿ ವಿಜಾತಿಯ ಒತ್ತಕ್ಷರ ಬಳಕೆಯಾದ ಪದ ಗುರುತಿಸಿ. ಎಸ್, ಈ ಕೆಳಗಿನ ಆಯ್ಕೆಗಳಲ್ಲಿ ವಿಜಾತಿಯ ಒತ್ತಕ್ಷರ. ಎಸ್, ಏನು ಒತ್ತಕ್ಷರ ಅಂದ್ರೆ ವ್ಯಂಜನಗಳಿಗೆ ವ್ಯಂಜನಗಳೇ ಸೇರಿಕೊಂಡು ಸ್ವರಗಳ ಸಹಾಯದಿಂದ ಉಂಟಾಗುವ ಅಕ್ಷರ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು. ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ಒತ್ತಕ್ಷರ ಅಂದ್ರೆ ಏನು, ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂದ್ರೆ ಎರಡು ಒಂದೇ. ಅಂದ್ರೆ ಏನಂತ ಗೊತ್ತಿರಬೇಕು, ವ್ಯಂಜನಗಳಿಗೆ ವ್ಯಂಜನಗಳೇ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಗಳು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಆಗಿರ್ತವು. ಈ ಒತ್ತಕ್ಷರದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಓಕೆ, ಇಲ್ಲಿ ವಿಜಾತಿಯ ಒತ್ತಕ್ಷರ, ಒತ್ತಕ್ಷರಗಳಲ್ಲಿ 2 ವಿಧ, ಸಜಾತಿಯ ಒತ್ತಕ್ಷರ, ವಿಜಾತಿಯ ಒತ್ತಕ್ಷರ. ಅದ್ರ ಬಗ್ಗೆ ಕಂಪ್ಲೀಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವೇ ಮಾಡ್ತೀರಾ ಈ ತರದ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ. ಇಲ್ಲಿ ಈ ಕೆಳಗಿನ ಆಯ್ಕೆಗಳಲ್ಲಿ ವಿಜಾತಿಯ ಒತ್ತಕ್ಷರ ಬಳಕೆಯಾದ ಪದ ಗುರುತಿಸಿ. ವಿಜಾತಿಯ ಒತ್ತಕ್ಷರ ನೋಡಿ, ಆಪ್ಷನ್ ಎ ಮುಳ್ಳಯ್ಯನಗಿರಿ. ಇಲ್ಲಿ ಳಾಕೆ ಳಾವತ್ಯ ಬಂದಿದೆ, ಯಾಕೆ ಯಾವತ್ಯ ಬಂದಿದೆ, ಹಾಗಾಗಿ ಇದು ಸಜಾತಿಯ ಒತ್ತಕ್ಷರಗಳು. ಅಂದ್ರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬಂದ್ರೆ ಅದು ಸಜಾತಿಯ ಒತ್ತಕ್ಷರ, ಹಾಗಾಗಿ ಇದಲ್ಲ. ಇಲ್ಲಿ ಪ್ರವಾಸ ನೋಡಿ, ಇಲ್ಲಿ ಪ್ರವಾಸ ಅನ್ನುವ ಪದದಲ್ಲಿ ಪಾಕೆ ರಾ ಅಕ್ಷರ ಒತ್ತಕ್ಷರ ಬಂದಿದೆ. ಪಾಕೆ ರಾ ಅಕ್ಷರ, ಪಾ ವ್ಯಂಜನಕ್ಕೆ ರಾ ವ್ಯಂಜನ ಒತ್ತಕ್ಷರವಾಗಿ ಬಂದಿದೆ. ಇಲ್ಲಿ ಇದು ವಿಜಾತಿಯ ಒತ್ತಕ್ಷರ ಬಳಕೆ ಆಗಿರ್ತಕ್ಕಂಥ ಪದ, ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನ ಸಿ ನೋಡಿ, ಗೊಬ್ಬರ, ಬಾಕೆ ಬಾ ಅಕ್ಷರನ ಒತ್ತಕ್ಷರ ಬಂದಿದೆ, ಹಾಗಾಗಿ ಇದು ಸಜಾತಿಯ ಒತ್ತಕ್ಷರ. ಅದೇ ರೀತಿ ಡಿ ನೋಡಿ, ಸಕ್ಕರೆ, ಕಾಕೆ ಕಾನೆ ಒತ್ತಕ್ಷರ ಬಂದಿದೆ, ಅದು ಸಹ ಸಜಾತಿಯ ಒತ್ತಕ್ಷರ. ಇಲ್ಲಿ ಪ್ರವಾಸ, ಪಾಕೆ ರಾ ಒತ್ತಕ್ಷರ ಬಂದಿದೆ, ಹಾಗಾಗಿ ಇದು ವಿಜಾತಿಯ ಒತ್ತಕ್ಷರ. ಇಲ್ಲಿ ಏನ್ ಕೇಳ್ತದ್ರೆ, ಈ ಕೆಳಗಿನ ಆಯ್ಕೆಗಳಲ್ಲಿ ವಿಜಾತಿಯ ಒತ್ತಕ್ಷರ ಬಳಕೆಯಾದ ಪದ ಆಪ್ಷನ್ ಬಿ. ಎಷ್ಟು ಈಜಿ ಇದೆ ಅಲ್ಲ? ಎಸ್, ಅರ್ಥ ಮಾಡ್ಕೊಂಡಿದ್ರೆ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ರೆ ಯಾವ ರೀತಿ ಕ್ವಶನ್ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಈ ರೀತಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ನಮ್ಮ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ತಗೊಳ್ರಿ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ನಿಮ್ಮ ಎಕ್ಸಾಮ್ ನಲ್ಲಿ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಇದು ರೂಢನಾಮ ಪದ. ಎಸ್, ನಿಮ್ಮ ಕನ್ನಡ ಎಕ್ಸಾಮ್ ನಲ್ಲಿ ನಾಮಪದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇರುತ್ತೆ. ಇಲ್ಲಿ ಇದು ರೂಢನಾಮ ಪದ ಅಂತ ಕೇಳ್ತಿದ್ರೆ ಆಪ್ಷನ್ ಎ ಚೆನ್ನಕೇಶವ, ಆಪ್ಷನ್ ಬಿ ವ್ಯಾಪಾರಿ, ಆಪ್ಷನ್ ಸಿ ನವಿಲೂರು, ಆಪ್ಷನ್ ಡಿ ಪುಸ್ತಕ. ಫಸ್ಟ್ ನಿಮಗೆ ರೂಢನಾಮ ಅಂದ್ರೆ ಏನಂತ ಗೊತ್ತಿರ್ಬೇಕು. ಇಲ್ಲಿ ನಾಮಪದಗಳು ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ನಾಮಪದಗಳಲ್ಲಿ 3 ವಿಧ: ರೂಢನಾಮ ಪದ, ಅಂಕಿತ ನಾಮಪದಗಳು ಮತ್ತೆ ಅನ್ವರ್ಥ ನಾಮಪದಗಳು ಅಂತಂದೇಳಿ. ಮತ್ತೆ ರೂಢನಾಮ ಪದ ಅಂದ್ರೆ ಏನು, ಅಂಕಿತ ನಾಮಪದ ಅಂದ್ರೆ ಏನು, ಮತ್ತೆ ಅನ್ವರ್ಥ ನಾಮಪದ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದ್ರೆ ಮಾತ್ರ ಈ ತರದ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ. ಆದ್ರೆ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ, ಈ ತರ ಕಂಪ್ಲೀಟ್ ಆಗಿ ಮಾಹಿತಿ ಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು, ಕ್ಲಾಸ್ಗಳು ಬೇಕು. ಅದಕ್ಕೆ ಪಂಡಿತ್ ಆನ್ಲೈನ್ ಕ್ಲಾಸ್ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಿ ಇದು ರೂಢನಾಮ ಪದ. ಎಸ್, ಇಲ್ಲಿ ನೋಡಿ, ರೂಢನಾಮ ಪದ ಅಂದ್ರೆ ಏನು, ರೂಢಿಯಿಂದ ಬಂದ ಪದಗಳು ಅಥವಾ ಅಭ್ಯಾಸದಿಂದ ಬಂದ ಪದಗಳು. ಏನು ಅಭ್ಯಾಸ ಅಥವಾ ರೂಢಿ ಅಂದ್ರೆ ತಲೆಮಾರುಗಳಿಂದ ಬಳಸ್ಕೊಂಡ್ ಬಂದಿರತಕ್ಕಂಥ ಪದಗಳು.
ಮನೆ, ರಸ್ತೆ, ಬೆಟ್ಟ, ಗುಡ್ಡ, ನದಿ, ಬಯಲು, ಆಕಾಶ, ನಕ್ಷತ್ರ ಇವೆಲ್ಲ ಏನು ನಾವಿಟ್ಟಂತ ಹೆಸರ ಅಲ್ಲ. ಅಂದ್ರೆ ನಮ್ಮಜ್ಜ, ಅವ್ರಜ್ಜ, ಅವ್ರಜ್ಜ, ಅವ್ರಜ್ಜ ಹಿಂಗೆ ಅದನ್ನ ಬಳಸ್ಕೊಂತ ಬರ್ತಾ ಇದ್ರು. ಹಾಗಾಗಿ ನಾವು ಅದೇ ರೀತಿ ಅವುಗಳನ್ನ ಬಳಸ್ತಾ ಇದ್ದೀವಿ. ಹೌದಾ? ಈಗ ನದಿ, ನೀವು ನದಿ ಅಂತೀರಾ, ನಾನು ನದಿ ಅಂತೀನಿ, ಇನ್ನೊಬ್ರು ನದಿ ಅಂತಾರೆ, ಎಲ್ಲರೂ ನದಿ ಅಂತಾರೆ. ಅದಕ್ಕೆ ಯಾವುದೇ ರೀತಿ ಇಲ್ಲ. ಯಾಕೆ? ಅದು ರೂಢ ನಾಮಪದ, ರೂಢಿಯಿಂದ ಬಂದಿದೆ. ಪರ್ವತ, ಎಲ್ಲರೂ ಪರ್ವತ ಅಂತಾನೆ ಕರೀತಾರೆ. ಯಾಕೆ? ಅದು ರೂಢ ನಾಮಪದ. ಈ ರೀತಿಯಾಗಿ ರೂಢಿಯಿಂದ ಬಂದ ಪದಗಳು ರೂಢ ನಾಮಪದಗಳಾಗಿರ್ತವು. ಇಲ್ಲಿ ನೋಡಿ, ಚನ್ನಕೇಶವ ಇದು ಹೆಸರು, ಅಂಕಿತ ನಾಮ. ಇದು ವ್ಯಾಪಾರಿ ಅನ್ವರ್ಥ ನಾಮಪದ. ಹಂಗಂದ್ರೆ ಏನ್ ತಿಳ್ಕೊಂಡಿರ್ಬೇಕು ಮತ್ತೆ? ಅದು ಅಂಕಿತ ನಾಮ ಅಂದ್ರೇನು? ಚನ್ನಕೇಶವ ಅಂಕಿತ ನಾಮಪದ ಅಂದೆ ನಾನು. ಹಂಗಂದ್ರೆ ಏನಂತ ತಿಳ್ಕೊಂಡಿರ್ಬೇಕು. ಮತ್ತೆ ವ್ಯಾಪಾರಿ ಇದು ಅನ್ವರ್ಥ ನಾಮಪದ ಅಂದೆ. ಸರಿ, ಯಾಕಿದು ವ್ಯಾಪಾರಿ ಅನ್ವರ್ಥ ನಾಮ ಆಕತಿ? ಅದ್ರ ಬಗ್ಗೆ ನಿಮ್ ಡೆಫಿನೇಷನ್ ಗೊತ್ತಿರ್ಬೇಕು. ಮತ್ತೆ ನವಿಲೂರು, ನವಿಲೂರು ಇದು ಸಹ ಅಂಕಿತ ನಾಮಪದ. ಅಂದ್ರೆ ಅಂಕಿತ ನಾಮ ಅಂದ್ರೇನು? ಗುರುತಿಗಾಗಿ ಮತ್ತು ವ್ಯವಹಾರದ ಉದ್ದೇಶಕ್ಕೋಸ್ಕರ ಇಟ್ಟುಕೊಂಡ ಹೆಸರುಗಳು, ಅವು ಅಂಕಿತ ನಾಮಗಳು. ಆ ರೀತಿ ಇಲ್ಲಿ ಪುಸ್ತಕ, ಪುಸ್ತಕ ಇದು ರೂಢ ನಾಮಪದ. ಆಪ್ಷನ್ ಡಿ ರೈಟ್ ಆನ್ಸರ್. ಪುಸ್ತಕ. ಯಾಕೆ? ನಾವು ಪುಸ್ತಕ ಅಂತೀವಿ, ನೀವು ಪುಸ್ತಕ ಅಂತಾರೆ, ನಮ್ಮ ಅಜ್ಜನೂ ಪುಸ್ತಕ ಅಂತದ್ದ, ಅವ್ರ ಅಜ್ಜನೂ ಪುಸ್ತಕ ಅಂತದ್ದ. ಅದಕ್ಕೆ ಮುಂದಿನ ಜನರೇಷನ್ ಸಹ ಅದಕ್ಕೆ ಪುಸ್ತಕ ಅಂತತೆ. ಯಾಕೆ? ಪುಸ್ತಕ ಅನ್ನೋದು ಅದು ರೂಢಿಯಿಂದ ಬಂದಂತ ಪದ. ಓಕೆ. ಮತ್ತೆ ಪುಸ್ತಕದಲ್ಲಿ ಕನ್ನಡ ಪುಸ್ತಕ, ಇಂಗ್ಲಿಷ್ ಪುಸ್ತಕ ಅದು ಅಂಕಿತ ಆಕತಿ. ಬರೇ ಪುಸ್ತಕ, ಪುಸ್ತಕ ಅನ್ನೋದು ರೂಢ ನಾಮಪದ. ಅರ್ಥ ಆಯ್ತಾ? ರೂಢಿಯಿಂದ ಬಂದ ಪದಗಳು ರೂಢಿಯಿಂದ ಬಂದ ಪದಗಳು ರೂಢ ನಾಮಪದಗಳಾಗಿರ್ತವು. ಆಪ್ಷನ್ ಡಿ ರೈಟ್ ಆನ್ಸರ್. ಇದು ರೂಢ ನಾಮಪದ. ಎಸ್, ನಾಮಪದದ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ನೀವು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 5 ಅಬ್ಸರ್ವ್ ಮಾಡಿ. ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ಬೋದು ನಿಮ್ಮ ಎಕ್ಸಾಮ್ ಅಲ್ಲಿ? ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ. ಅಲ್ಲಿ ರೂಢನಾಮ ಕೇಳಿದ್ರು, ಇಲ್ಲಿ ರೂಢನಾಮ ಅಲ್ಲದ ಪದ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಎ ಮನೆ, ಆಪ್ಷನ್ ಬಿ ಬೆಟ್ಟ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಪರ್ವತ. ನೋಡ್ರಿ, ನಾನು ಆಗ್ಲೇ ಹೇಳಿದೆ, ರೂಢನಾಮ ಅಂದ್ರೆ ರೂಢಿಯಿಂದ ಬಂದದ್ದು. ಮನೆ ರೂಢನಾಮ. ಇಲ್ಲಿ ರೂಢನಾಮ ಅಲ್ಲದ್ ಕೇಳ್ತದ್ರೆ, ಮನೆ ರೂಢನಾಮ. ನೀವು ಮನೆ ಅಂತೀರಾ, ನಿಮ್ ಫ್ರೆಂಡ್ಸು ಮನೆ ಅಂತಾರ, ನಿಮ್ಮ ಅಪ್ಪನೂ ಮನೆ ಅಂತಾರೆ, ನಿಮ್ಮ ಅಜ್ಜನೂ ಮನೆ ಅಂತಿದ್ರು, ಅವ್ರ ಅಜ್ಜನೂ ಮನೆ ಅಂತಿದ್ರು. ಹೌದಾ? ಮನೆ ಏನು? ರೂಢನಾಮ, ಅಭ್ಯಾಸದಿಂದ ಬಂದಿದೆ. ಬೆಟ್ಟ ಇದು ರೂಢನಾಮ, ಪರ್ವತ ಇದು ರೂಢನಾಮ. ಭಾರತ ನಮ್ಮ ದೇಶಕ್ಕೆ ಇಟ್ಟ ಹೆಸರು, ಅಂಕಿತ ನಾಮಪದ. ನಮ್ಮ ದೇಶದ ಹೆಸರೇನು? ಭಾರತ. ಇದು ಅಂಕಿತ ನಾಮಪದ, ಗುರುತಿಗಾಗಿ ಇಟ್ಟ ಹೆಸರು. ಭಾರತ ಇದು ರೂಢನಾಮ ಅಲ್ಲದ ಪದ. ನೋಡಿದ್ರಲ್ಲ? ಈ ರೀತಿ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನ ಕೇಳ್ತಾರೆ. ಅಂದ್ರೆ ಬರೇ ಗುಣಿತಾಕ್ಷರ, ಸಂಯುಕ್ತಾಕ್ಷರ, ನಾಮಪದ ಇಷ್ಟೇನಾ? ಅಲ್ಲ, ಇನ್ನು ಬಹಳ ಇದೆ. ಏನಿದೆ? ವಿಭಕ್ತಿ ಪ್ರತ್ಯಯಗಳದವು, ಮತ್ತೆ ವಚನಗಳದವು, ಮತ್ತೆ ಕಾಲಗಳದವು, ಮತ್ತೆ ಕ್ರಿಯಾಪದಗಳು, ಗುಣವಿಶೇಷಣಗಳು. ಈ ರೀತಿಯಾಗಿ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮತ್ತೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಏನ್ ಅಭ್ಯಾಸ ಮಾಡ್ತಾರೆ? ಇಷ್ಟೆಲ್ಲ ವಿಷಯಗಳನ್ನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಗ್ರಾಮರಿನ ಎಲ್ಲ ಕಂಟೆಂಟ್ ಅನ್ನ ಏನ್ ತಿಳ್ಕೊಬೇಕು ಅಂದ್ರೆ ನಿಮಗೋಸ್ಕರನೇ ನಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ, ಈ ಒಂದು ಅಕಾಡೆಮಿಯಲ್ಲಿ ನಿಮಗೆ ಪಂಡಿತ್ ಆನ್ಲೈನ್ ಕ್ಲಾಸ್, ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತಾರೋ ಉದ್ದೇಶ ಏನು ಅಂದ್ರೆ, ಈ ರೀತಿ ಕನ್ನಡದಲ್ಲಿ ಏನು ಓದಬೇಕು, ಇಂಗ್ಲಿಷ್ ನಲ್ಲಿ ಏನು ಓದಬೇಕು, ಮತ್ತೆ ಗಣಿತದಲ್ಲಿ ಯಾವ ಲೆಕ್ಕ ಕಲಿಬೇಕು, ವಿಜ್ಞಾನದಲ್ಲಿ ಯಾವ ಕ್ವಶನ್ ಕಲಿಬೇಕು, ಮತ್ತೆ ಸಮಾಜ ವಿಜ್ಞಾನದಲ್ಲಿ ಯಾವ ರೀತಿಯ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಕ್ಸಸ್ ಆಗಿ ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ಬೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಜಸ್ಟ್ 1500 ರೂಪಾಯಿ ಪೇ ಮಾಡಿದ್ರೆ ಈ ಕೋರ್ಸ್ ಸಿಗುತ್ತೆ. ಇವತ್ತೇ ತಗೊಂಡ್ರೆ ನಿಮ್ಮ ಎಕ್ಸಾಮ್ ಲಾಸ್ಟ್ ಡೇಟ್ ವರೆಗೂ ಸಹ ನೀವು 100 ವಿಡಿಯೋಗಳನ್ನ ನೋಡ್ಬೋದು, 100 ಆನ್ಲೈನ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ಬೋದು. 100ಕ್ಕಿಂತ ಮತ್ತೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಕೊಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ನೀವೇನಾಗಬೇಕು, ಮೊರಾರ್ಜಿ ಶಾಲೆಗೆ ಆಯ್ಕೆ ಆಗ್ಬೇಕು, ಅದೇ ನಮ್ಮ ಪ್ರಯತ್ನ.
ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಖಂಡಿತ ನೀವು ಈ ಕೋರ್ಸ್ ತಗೊಂಡು ಅಭ್ಯಾಸ ಮಾಡಿ ಯಾವುದೇ ರೀತಿಯ ಕೋಚಿಂಗ್ ಇಲ್ಲದೆ ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ತೀರಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಯಾವ ರೀತಿಯ ಕ್ವಶನ್ಗಳನ್ನು ಕೇಳ್ತಾರೆ, ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.